ಇವತ್ತು ನಾನು ನಿಮಗೆ ಅಮ್ಮ ಮನೇಲಿಲ್ಲದಾಗ ಎಂತೆಲ್ಲ ಮಾಡ್ಬೋದು ಅಂತ ತೋರಿಸ್ತೇನೆ. ಸೊ ಇಲ್ಲಿ ನಾನು ಅಮ್ಮನ ಕಬಾಟ್ ಓಪನ್ ಮಾಡಿ ಒಂದೊಂದೇ ಸೀರೆ ಮೆಲ್ಲ 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 ತೆಗಿತಾ ಇದ್ದೇನೆ. ಇದರಲ್ಲಿ ನಾನು ಎಂತ ಮಾಡ್ತೇನೆ ಈಗ ವಿಡಿಯೋ ನೋಡಿ ಗೊತ್ತಾಗ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಇವತ್ತು ನಾನು ಸಾರಿದು ಕೆಲವು ವಿಡಿಯೋಸ್ ಮಾಡುವ ಅಂತ ಇದ್ದೇನೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಡ್ರೆಸ್ಸಿಂಗ್ ಟೇಬಲಲ್ಲಿದ್ದೇನೆ. ಸ್ವಲ್ಪ ಸ್ಕಿನ್ನನ್ನು ರಿಪೇರ್ ಮಾಡುವ ಅಂತ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ತೇನೆ, ಹಾಗೆ ಕೂದಲು ಸೆಟ್ ಮಾಡ್ತೇನೆ ಮತ್ತು ಸಾರಿ ಹಾಕಿ ವಿಡಿಯೋ ಮಾಡ್ತೇನೆ. ನಾನು ಯಾವ ಥರ ವಿಡಿಯೋ ಶೂಟ್ ಮಾಡ್ತೇನೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಒಂದು ವಿಡಿಯೋ ಯಾವ ಥರ ಶೂಟ್ ಮಾಡ್ತೇನೆ, ನೆಕ್ಸ್ಟ್ ಯಾವ ಥರ ಎಡಿಟ್ ಮಾಡ್ತೇನೆ, ನೆಕ್ಸ್ಟ್ ಅದಕ್ಕೆ ಯಾವ ಥರ ಸಾಂಗ್ ಹುಡುಕಿ ಅಪ್ಲೋಡ್ ಮಾಡ್ತೇನೆ. ಸೊ ಇದು ಫುಲ್ ಜರ್ನಿ ನಾನಿವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಸೊ ವಿದೌಟ್ ಎನಿ ಫರ್ದರ್ ಡ್ಯೂ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಸ್ಟೆಪ್ ಔಟ್ಫಿಟ್ ಸೆಲೆಕ್ಟ್ ಮಾಡೋದು. ನಾನು ಆಲ್ರೆಡಿ ಮಾಡಿದ್ದೇನೆ, 3 ಸೀರೆ ತೆಗೆದಿಟ್ಟಿದ್ದೇನೆ. ಬೈ ದ ವೇ ಫಸ್ಟ್ ಟೈಮ್ ನಾನು ಸಾರಿದು ರೀಲ್ ಅದು ಇದೆಲ್ಲ ಮಾಡ್ತಾ ಇರೋದು. ಸೊ 3 ಸೀರೆ ತೆಗೆದಿಟ್ಟಿದ್ದೇನೆ. ಆ ನಂತರ ಜ್ಯುವೆಲ್ರಿ ತೆಗಿಲಿಕ್ಕೆ ಬಾಕಿ ಉಂಟು. ನನಗೆ ಗೊತ್ತಿಲ್ಲ ಯಾವ ಥರ ನಾನು ಆಕ್ಸೆಸರೈಸ್ ಮಾಡ್ತಾನಂತ, ನೋಡಬೇಕಷ್ಟೇ, ಥಿಂಕ್ ಮಾಡಲಿಲ್ಲ. ಯಾವ್ದು ನನ್ನ ಹತ್ರ ಉಂಟು ಅದನ್ನು ಸ್ವಲ್ಪ ಆಚೆ ಮಾಡಿ ಹಾಕೋದಷ್ಟೇ. ನೆಕ್ಸ್ಟ್ ಸ್ಟೆಪ್ ಮೇಕಪ್, ಅದರ ನಂತರ ಹೇರ್, ಅಷ್ಟೇ. ಸೊ ಈಗ ಮೇಕಪ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಲೈಟಾಗಿ ಪಟ ಅಂತ ಮೇಕಪ್ ಮಾಡ್ತೇನೆ. ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಮೇಕಪ್ ಆಯಿತು. ನಾನು ನಿಮಗೊಮ್ಮೆ ಬೆಳಕಲ್ಲಿ ಹೋದಂತ ತೋರಿಸ್ತೇನೆ ಯಾವ ಥರ ಕಾಣ್ತದೆ ಅಂತ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಸಾರಿ ಹಾಕೋದು. ನೆಕ್ಸ್ಟ್ ಲೊಕೇಶನ್, ಐ ಥಿಂಕ್ ಹೊರಗೆ ಜೋರು ಮಳೆ ಬರ್ತಾ ಉಂಟು. ಸೊ ನನಗೆ ಪಿಂಕ್ ಬ್ಯಾಕ್ಗ್ರೌಂಡಲ್ಲಿ ಮಾಡಲಿಕ್ಕಾಗಲ್ಲ, ಅದಿರೋದು ಸಿಟ್ಔಟಲ್ಲಿ ಮಳೆ ಬರೋದ್ರಿಂದ ತುಂಬ ಮೋಡ ಉಂಟು, ಆದ್ದರಿಂದ ಅಷ್ಟು ಬೆಳಕು ಬರಲ್ಲ. ಸೊ ನಾನು ಮೇ ಬಿ ರೂಮಲ್ಲಿ ಟ್ಯೂಬ್ ಲೈಟ್ ಹಾಕಿ ಮಾಡ್ತೇನೆ. ಸೊ ಗೈಸ್, ನಾನು ಈ ಥರ ಶೂಟ್ ಮಾಡ್ತೀನಿ. ಇಲ್ಲಿ ನಾನು ಟ್ರೈಪಾಡ್ ಇಡ್ತೇನೆ, ಇಲ್ಲಿ ನಾನು ಇರ್ತೇನೆ, ಹಾಗೆ ಫಿಲ್ಮ್ ಮಾಡ್ತೇನೆ. ಇದು ಗ್ರೀನ್ ಬ್ಯಾಕ್ಗ್ರೌಂಡ್, ಆರೆಂಜ್ ಬ್ಯಾಕ್ಗ್ರೌಂಡ್, ಹಾಗೆ ಕೆಳಗೆ ಪಿಂಕ್ ಬ್ಯಾಕ್ಗ್ರೌಂಡ್, 3 ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಯೂಶಲಿ ಫಿಲ್ಮ್ ಮಾಡೋದು. ಇದೇ ನನ್ನದು 3rd ಸ್ಯಾರಿ. ಆಲ್ಮೋಸ್ಟ್ ನಾನು ಎಲ್ಲ ಫಿಲ್ಮ್ ಮಾಡಿ ಆಗಿದೆ. 3rd ಸ್ಯಾರಿ ಇದು, ಆ್ಯಂಡ್ ಇದು 2nd ಒನ್, ಇದು ಫಸ್ಟ್ ಒನ್. One eternity later. ಸೊ ಈಗ ನಾನು ವಿಡಿಯೋ ಎಡಿಟಿಂಗ್ ಮಾಡುವ ಅಂತ ಬಂದಿದ್ದೀನಿ. ಸೊ ನಿನ್ನೆ ನಾನು ವಿಡಿಯೋ ಶೂಟ್ ಮಾಡಿದ್ದು ಆಲ್ಮೋಸ್ಟ್ 24 hours ಆಯಿತು. ಈಗ ನಾನು ಎಡಿಟ್ ಮಾಡ್ತೇನೆ. ಬಿಕಾಸ್ ಜಸ್ಟ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲದಿದ್ದರೆ, ನಾನು IT ಜಾಬಲ್ಲಿ ಕೆಲಸ ಮಾಡ್ತೇನೆ. ಸೊ ನನಗೆ ಯಾವಾಗೆಲ್ಲ ಟೈಮ್ ಸಿಗ್ತದೆ ಆಗ ನಾನು ವಿಡಿಯೋ ಎಡಿಟಿಂಗ್, ವಿಡಿಯೋ ಶೂಟಿಂಗ್, ಈ ಥರ ಕೆಲಸಗಳನ್ನು ಮಾಡ್ತೇನೆ. ಸೊ ನಂದು ಕೆಲಸ ಶಿಫ್ಟಲ್ಲಿರ್ತದೆ, ಮಾರ್ನಿಂಗ್ ಶಿಫ್ಟ್, ಇಲ್ಲ ಆಫ್ಟರ್ನೂನ್, ಇಲ್ಲ ನೈಟ್ ಶಿಫ್ಟಲ್ಲಿರ್ತದೆ. ಸೊ ಈಗ ನನ್ನದು ನೈಟ್ ಶಿಫ್ಟ್ ಆಗ್ತಾ ಉಂಟು. ನಾನು ವಿಡಿಯೋ ಎಡಿಟಿಂಗ್ ಯೂಶ್ವಲಿ ಲ್ಯಾಪ್ಟಾಪಲ್ಲಿ ಮಾಡೋದು. ನನಗೆ ಲ್ಯಾಪ್ಟಾಪ್ ತುಂಬ ಹ್ಯಾಂಡಿ ಅನಿಸ್ತದೆ. ಮೊಬೈಲಲ್ಲಿ ಕೂಡ ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಬಟ್ ನಾನು ಪ್ರಿಫರ್ ಮಾಡೋದು ಲ್ಯಾಪ್ಟಾಪ್. ಜಸ್ಟ್ ಇನ್ ಕೇಸ್ ನಿಮಗೆ ನಾನು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೇನಂತ ಕುತೂಹಲ ಇದ್ದರೆ ಹೇಳ್ತೇನೆ. ವಿಂಡೋಸಲ್ಲಿ ಆದರೆ ನಾನು ಫಿಲ್ಮೋರಾ 8 ಯೂಸ್ ಮಾಡ್ತಾ ಇದ್ದೆ. ಈಗ iOS ಅಲ್ಲಿ ಆದರೆ ನಂತರ ಈಗ ಫ್ರೀ ವರ್ಷನ್ ಉಂಟು, ಫೈನಲ್ ಕಟ್ ಪ್ರೋ, ಅದು ಯೂಸ್ ಮಾಡ್ತೀನಿ. ಇಲ್ಲದಿದ್ದರೆ iMovie, ಅದು ಫ್ರೀ ಸಾಫ್ಟ್ವೇರ್, ಅದರಲ್ಲಿ ಬೈ ಡಿಫಾಲ್ಟಾಗಿ ಬರುವಂಥದ್ದು, ಅದನ್ನು ಯೂಸ್ ಮಾಡ್ತೇನೆ. ನನ್ನದು ಫೋಟೇಜ್ ಆಲ್ಮೋಸ್ಟ್ 20 minutes ಇದ್ದಿತ್ತು. ನೀವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ನನ್ನದು ಫೋಟೇಜ್ 20 minutesಲ್ಲಿತ್ತು. ಅದನ್ನು ಕಟ್ ಮಾಡಿ 20 ಸೆಕೆಂಡಿಗೆ ತಂದಿದ್ದೇನೆ. ಸೊ ಇದರಲ್ಲಿ ಎಲ್ಲ ಫೋಟೇಜ್ ಒಳ್ಳೆ ಇರಲಿ, ಯಾವ ಕ್ಲಿಪ್ಪಿಂಗ್ ನನಗೆ ಇಷ್ಟ ಆಗ್ತದೆ ಅದನ್ನು ಜಸ್ಟ್ ಕಟ್ ಮಾಡಿ ನಾನು ಒಟ್ಟಿಗೆ ಹಾಗೆ ಕಂಬೈನ್ ಮಾಡ್ತೇನೆ. ಲಾಸ್ಟಿಗೆ ನಾನು ಅದಕ್ಕೆ ಮ್ಯೂಸಿಕ್ ಚೂಸ್ ಮಾಡಿ ಹಾಕುವುದು. ಅದು ಯಾವ ಥರ ಮಾಡ್ತೇನೆ ಅಂತ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಓಕೆ, ಬಾಯ್.
One eternity later. ಸೊ ಇವತ್ತು ಕರೆಕ್ಟ್ ಆದ ಪ್ರಾಪರ್ ಸಾಂಗ್ ಸಿಕ್ಕಿತ್ತು. ನಾನು 2 ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ ಯಾವ ಸಾಂಗ್ ಬೆಟರ್ ಆಗ್ಬೋದು. ಒಮ್ಮೆ ಸಾಂಗ್ ಹಾಕಿದಾಗ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಸೊ ಹಾಗೆ ಮಾಡಿ ಸಾಂಗ್ ಸೆಲೆಕ್ಟ್ ಆಯಿತು. ಸೊ ಒಮ್ಮೆ ಸಾಂಗ್ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ನಾನು ಪಬ್ಲಿಷ್ ಮಾಡೋದು. ಈ ವಿಡಿಯೋಗಿಂತ ಮುಂಚೆ ನನ್ನದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಆಗಿರ್ತದೆ, ಚೆಕ್ ಮಾಡೋದನ್ನು ಮರಿಬೇಡಿ. ನನ್ನದು ಆಲ್ಮೋಸ್ಟ್ 5 ದಿನ ತಗೊಂಡಿತ್ತು ಒಂದು ರೀಲ್ ವಿಡಿಯೋ ಮಾಡಲಿಕ್ಕೆ. ಇದು ಇಲ್ಲಿ ತನಕ ಆದದಲ್ಲಿ ಮ್ಯಾಕ್ಸ್ ಯೂಶ್ವಲಿ ನಾನು 3 days ಮ್ಯಾಕ್ಸ್ ತಗೊಳ್ತಾ ಇದ್ದೆ, 2 to 3 days. ಬಟ್ ಈ ಸತಿ ನೈಟ್ ಶಿಫ್ಟ್ ಇದ್ದ ಕಾರಣ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು ಅಷ್ಟೇ. ಬಿಹೈಂಡ್ ದ ಸೀನ್ ಯಾವ ಥರ ಎಲ್ಲ ಇರ್ತದಂತ ನೋಡಿದ್ರಲ್ಲ, ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.